ಕಸದಬುಟ್ಟಿಯನ್ನು ಎಲ್ಲಿ ಯಾವ ದಿಕ್ಕಿಗೆ ಇಟ್ಟರೆ ಏನು ಎಂದು ನೋಡೋಣ ಬನ್ನಿ. ವಾಸ್ತುಶಾಸ್ತ್ರದ ಪ್ರಕಾರ ವಸ್ತುಗಳನ್ನು ಸರಿಯಾದ ದಿಕ್ಕಿನಲ್ಲಿ ಇರಿಸಿದಾಗ ಒಳ್ಳೆಯ ಫಲಿತಾಂಶಗಳನ್ನು ಪಡೆಯಬಹುದು. ಆದರೆ ತಪ್ಪು ದಿಕ್ಕಿನಲ್ಲಿ ಇರಿಸಲಾದ ವಸ್ತುಗಳು ಕೆಟ್ಟ ಫಲಿತಾಂಶಗಳನ್ನು ನೀಡುತ್ತವೆ. ಪ್ರತಿ ಮನೆಯಲ್ಲೂ ಇರಲೇಬೇಕಾದ ವಸ್ತುವೆಂದರೆ ಕಸದ ಬುಟ್ಟಿ. ಅದರಿಂದ ಹೊರಹೊಮ್ಮುವ ಶಕ್ತಿಯು ನಿಮ್ಮ ಮನೆಯ ಹಾದಿಯನ್ನು ಬದಲಾಯಿಸುತ್ತದೆ. ಅನಗತ್ಯ ಮತ್ತು ಅನುಪಯುಕ್ತ ವಸ್ತುಗಳನ್ನು ಎಸೆಯಲು ಬಿನ್ ಅನ್ನು ಬಳಸಲಾಗುತ್ತದೆ. ಇದು ಮನೆಯಿಂದ ತ್ಯಾಜ್ಯ ವಸ್ತುವನ್ನು ತೆಗೆದುಹಾಕುವ ಸಾಧನವಾಗಿದೆ. ವಾಸ್ತು ಪ್ರಕಾರ ಕೆಲವು ನಿರ್ದಿಷ್ಟ ಸ್ಥಳದಲ್ಲಿ ಮಾತ್ರ ಕಸ ಹಾಕುವುದು ಅಥವಾ ಎಸೆಯುವುದು ಮುಂತಾದ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು. ತಪ್ಪು ದಿಕ್ಕಿನಲ್ಲಿ ಅಥವಾ ತಪ್ಪು ಸ್ಥಳದಲ್ಲಿ ಕಸದ ಬುಟ್ಟಿಯನ್ನು ಇರಿಸಿದರೆ ನಿಮ್ಮ ಮನೆಯಿಂದ ತ್ಯಾಜ್ಯದೊಂದಿಗೆ ಧನಾತ್ಮಕ ಶಕ್ತಿಯು ಹರಿಯುತ್ತದೆ. ಮನೆಯ ಶೈಕ್ಷಣಿಕ ವಲಯದಲ್ಲಿ ಡಸ್ಟ್ಬಿನ್ ಇಟ್ಟಿದ್ದರೆ ಮನೆಯಲ್ಲಿರುವ ಮಕ್ಕಳು ಅಧ್ಯಯನದಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತಾರೆ. ಬೆಡ್ರೂಮ್ನಲ್ಲಿದ್ದರೆ ಅದು ವೈಯಕ್ತಿಕ ಸಂಬಂಧಗಳಿಗೆ ಅಡ್ಡಿಯಾಗುವುದಲ್ಲದೆ ವೃತ್ತಿಪರ ಸಂಬಂಧಗಳ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ. ವೃತ್ತಿಪರರು ಗ್ರಾಹಕರನ್ನು ಕಳೆದುಕೊಳ್ಳಲು ಪ್ರಾರಂಭಿಸಬಹುದು ಮತ್ತು ಅವರ ಪಾವತಿಗಳು ಸಿಲುಕಿಕೊಳ್ಳಬಹುದು. ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಜನರು ತಮ್ಮ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ತಪ್ಪು ತಿಳುವಳಿಕೆ ಸೃಷ್ಟಿಸಿಕೊಳ್ಳಬಹುದು. ಅವರ ಪ್ರಗತಿಯಲ್ಲಿ ಅಡೆತಡೆಗಳು ಸೃಷ್ಟಿಯಾಗುತ್ತವೆ. ಡಸ್ಟ್ಬಿನ್ ಪೂರ್ವ ಆಗ್ನೇಯ, ದಕ್ಷಿಣ ನೈಋತ್ಯ ಮತ್ತು ಪಶ್ಚಿಮ ವಾಯುವ್ಯ ದಿಕ್ಕುಗಳಲ್ಲಿದ್ದರೆ ವೃತ್ತಿಪರ ಅವಕಾಶಗಳು ಮತ್ತು ಅದೃಷ್ಟವನ್ನು ನೀಡುತ್ತವೆ. ಈಶಾನ್ಯ ದಿಕ್ಕಿನಲ್ಲಿ ಕಸದ ಬುಟ್ಟಿಯನ್ನು ಇಟ್ಟರೆ ಮನೆಯಲ್ಲಿ ಗೊಂದಲಗಳಿರಬಹುದು, ಗುರಿಗಳ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಸಮಯೋಚಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದು ಅವರ ವೃತ್ತಿ ಜೀವನದ ಮೇಲೆ ನೇರ ಪರಿಣಾಮವನ್ನು ಬೀರುತ್ತದೆ. ಪೂರ್ವ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟರೆ ಕುಟುಂಬದಲ್ಲಿ ಸೋಮಾರಿತನವನ್ನು ಉಂಟು ಮಾಡುತ್ತದೆ. ನೀವು ಎಲ್ಲ ಸಮಯದಲ್ಲೂ ವಿಷಯಗಳನ್ನು ಮುಂದೂಡಲು ಬಯಸಬಹುದು. ಬದುಕಿನಲ್ಲಿ ಸಂಭ್ರಮ, ಶಾಂತಿ ಇರುವುದಿಲ್ಲ. ಹಾಗಾಗಿ ಹಿಂದಿನ ನೆನಪುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ಇತರರೊಂದಿಗೆ ಸಂವಹನ ಅರ್ಥವಾಗದೇ ಇರಬಹುದು. ಜನರು ಆಗಾಗ್ಗೆ ತಮ್ಮ ನೆರೆಹೊರೆಯವರೊಂದಿಗೆ ಅಥವಾ ಕೆಲಸದಲ್ಲಿ ಅಪಾಯಕ್ಕೆ ಒಳಗಾಗುತ್ತಾರೆ. ಈ ಕಾರಣದಿಂದಾಗಿ ಉದ್ಯಮಿಗಳು ದೊಡ್ಡ ನಷ್ಟವನ್ನು ಎದುರಿಸುತ್ತಾರೆ ಮತ್ತು ಪ್ರಮುಖ ಸಂಪರ್ಕಗಳನ್ನು ಕಳೆದುಕೊಳ್ಳುತ್ತಾರೆ. ಆಗ್ನೇಯ ದಿಕ್ಕಿನಲ್ಲಿ ಇಟ್ಟರೆ ಸಂಪತ್ತು ನಿಮ್ಮ ಮನೆಗೆ ಬರದಂತೆ ತಡೆಯುತ್ತದೆ. ಈ ಮನೆಯ ನಿವಾಸಿಗಳು ಹೆಚ್ಚಿನ ಸಮಯ ಹಣದ ಕೊರತೆಯನ್ನು ಅನುಭವಿಸುತ್ತಾರೆ. ಹೀಗಾಗಿ ಏನಾದರೂ ಒಳ್ಳೆಯದು ಸಂಭವಿಸಿದಾಗ ಅದನ್ನು ತಡೆಯಲು ಕೆಲವು ಅಡಚಣೆಗಳು ಆಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.